ದೇವರ ಮಕ್ಕಳೇ, ದೇವರ ಮಹಾಕೃಪೆಯಿಂದ ನಾವು ಮಿಷನರಿಗಳ ಚರಿತ್ರೆಯನ್ನ ಅಥವಾ ಜೀವನ ಚರಿತ್ರೆಯನ್ನ, ಅವರ ಸೇವೆಗಳನ್ನ ನಾವು ಧ್ಯಾನ ಮಾಡಲಿಕ್ಕೆ ದೇವರ ಅಪಾರವಾದ ಕೃಪೆಯನ್ನ ತೋರಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಈ ದಿನ ನಾವು ಆ ಧರ್ಮಾಧಿಕಾರಿಯಾದ ಫಿಲಿಪ್ಪ ಎಂಬುವ ದೇವರ ಸೇವೆಯನ್ನು ಮಾಡಿದಂತ ಒಬ್ಬ ದೇವರ ಸೇವಕರ ಕುರಿತಾಗಿ ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಧರ್ಮಾಧಿಕಾರಿಯಾದ ಫಿಲಿಪ್ಪ ಎಂಬುದರ ಕುರಿತಾಗಿ ಸತ್ಯವೇದದ ಭಾಗಗಳಲ್ಲಿ ಅಪೋಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 4ರಿಂದ 8 ವಚನ ಮತ್ತು ಅದೇ ಅಪೋಸ್ತಲ ಕೃತ್ಯಗಳು 8ನೇ ಅಧ್ಯಾಯ 26ರಿಂದ 40 ವಚನಗಳು ಮತ್ತು ಅಪೋಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 1ರಿಂದ 7 ವಚನ ನಾವು ಇವರ ಕುರಿತಾಗಿ ನೋಡಬಹುದು. ದೇವರಿಗೆ ಸ್ತೋತ್ರ. ಫಿಲಿಪ್ಪ, ಈ ಫಿಲಿಪ್ಪನ ಕುರಿತಾಗಿ ನಾವು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಈತನೊಬ್ಬ ಪ್ರಮುಖವಾದಂತ ವ್ಯಕ್ತಿಯಾಗಿದ್ದಾನೆ. ಯೇಸು ಸ್ವಾಮಿಯ 12 ಜನ ಶಿಷ್ಯರಲ್ಲಿ ಕೂಡ ಒಬ್ಬ ಫಿಲಿಪ್ಪನಿದ್ದಾನೆ. ಆತನು ಮತ್ತೆ ನಮಗೆ ಗೊತ್ತಿರುವಂತೆ ಅಪೋಸ್ತಲನಾಗಿದ್ದಾನೆ. ಆದ್ರೆ ಈ ಒಂದು ಭಾಗಗಳಲ್ಲಿ ಈಗ ನಾವೇನು ಅಪೋಸ್ತಲ ಕೃತ್ಯಗಳು 6ನೇ ಅಧ್ಯಾಯ ಮತ್ತು 8ನೇ ಅಧ್ಯಾಯಗಳಲ್ಲಿ ಬರುವಂತ ಈ ಫಿಲಿಪ್ಪನು ಏನು ಧರ್ಮಾಧಿಕಾರಿಯಾದ ಫಿಲಿಪ್ಪ ಎಂಬುದಾಗಿ ನಾವು ನೋಡ್ತಾ ಇದ್ದೇವಲ್ವಾ, ಈತನು ಸಭೆಯೊಳಗೆ ಸೇವೆ ಮಾಡುವುದಕ್ಕಾಗಿ ಅಪೋಸ್ತಲರಿಂದ ಆರಿಸಲ್ಪಟ್ಟ 7 ಜನ ಸಭೆಯ ಹಿರಿಯರಲ್ಲಿ ಒಬ್ಬಾತನು ಆಗಿದ್ದಾನೆ. ಈ ಫಿಲಿಪ್ಪನ ಕುರಿತಾಗಿ ನಾವು ನೋಡೋಣ. ದೇವರ ಮಕ್ಕಳೇ, ಆದಿ ಸಭೆಯಲ್ಲಿ ಅಪೋಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಬೋಧಕರು, ನಾನಾ ತರವಾದಂತ ಒಂದು ದೇವರ ಮಕ್ಕಳಿದ್ರು. ಎಲ್ಲರೂ ಕೂಡ ಸೇವೆ ಮಾಡ್ತಾ ಇದ್ರು. ದೇವರಿಗೆ ಸ್ತೋತ್ರ. ಎಲ್ಲರೂ ಕೂಡ ಸೇವೆ ಮಾಡ್ತಾ ಇದ್ರು. ಕೇವಲ ಅಪೋಸ್ತಲರು ಮಾತ್ರ ಮಾಡ್ತಾ ಇದ್ರು ಎಂಬುದಾಗಿ ನಾವು ಭಾವಿಸಬಾರದು. ಪ್ರತಿ ವಿಶ್ವಾಸಿಯು ಸೇವೆ ಮಾಡ್ತಾ ಇದ್ರು, ಸುವಾರ್ತೆ ಸಾರ್ತಾ ಇದ್ರು. ಅವ್ರ ಜೀವನವೇ ಒಂದು ಸುವಾರ್ತೆ ಆಗಿತ್ತು. ಸುವಾರ್ತೆ ಎಲ್ಲಿ ಹೋದ್ರು ಸುವಾರ್ತೆ ಸಾರ್ತಾ ಇದ್ರು ಅವರು. ದೇವ್ರ ಮಕ್ಕಳೇ, ಈಗ ಆದಿ ಸಭೆ ಅಂದ್ರೆ ಯೇಸು ಸ್ವಾಮಿಯ ಪುನರುತ್ಥಾನದ ತರುವಾಯ ಯೆರೂಸಲೇಮಿನಲ್ಲಿ ಮೊದಲನೆಯ ಸಭೆ ಪ್ರಾರಂಭವಾಗ್ತಾ ಇದೆ. ಯೆರೂಸಲೇಮಿನಲ್ಲಿ ಮೊದಲನೇ ಸಭೆ. ಪೇತ್ರನು ಆ ಸಭೆಗೆ ಆತನು ಬಿಷಪ್ ಆಗ್ತಾ ಇದ್ದಾರೆ. ಪೇತ್ರನು ಸುವಾರ್ತೆ ಸಾರುವಾಗ 3,000 ಜನ, 5,000 ಜನ, ದಿನಕ್ಕೆ ಶಿಷ್ಯರ ಸಂಖ್ಯೆ ಬೆಳೀತಾ ಇತ್ತು ಎಂಬುದಾಗಿ ನಾವು ಅಪೋಸ್ತಲರ ಕೃತ್ಯಗಳ ಗ್ರಂಥದಲ್ಲಿ ಓದುತ್ತೇವೆ. ಶಿಷ್ಯರ ಸಂಖ್ಯೆ ಬೆಳೀತಾ ಇತ್ತು. ಹೀಗೆ ಬೆಳೆಯುವಾಗ ನಾವು ಅಪೋಸ್ತಲ ಕೃತ್ಯಗಳು 6ನೇ ಅಧ್ಯಾಯವನ್ನು ತಿರುಗಿಸಿ ನೋಡ್ರಿ. ನಿಮ್ಮ ಕೈಲಿರುವಂತಹ ಸತ್ಯವೇದವನ್ನು ತಿರುಗಿಸಿ 6ನೇ ಅಧ್ಯಾಯದಲ್ಲಿ, ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ಸರಿಯಾಗಿ ಪರಾಮರಿಸುವುದಿಲ್ಲವೆಂದು ಗುಣಗುಟ್ಟಿದರು. ಆಗ 12 ಮಂದಿ ಅಪೋಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದಲ್ಲವಲ್ಲ. ಅದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರಾಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು. ನಾವಾದರೂ ಪ್ರಾರ್ಥನೆಯನ್ನು, ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರುವೆವು ಎಂದು ಹೇಳಿದರು. ಈ ಮಾತು ಸರ್ವ ಮಂಡಳಿಗೆ ಒಳ್ಳೆಯದೆಂದು ತೋಚಿತು. ಅವರು ಪವಿತ್ರಾತ್ಮ ಭರಿತನು, ನಂಬಿಕೆಯಿಂದ ತುಂಬಿದವನಾದ ಸ್ಟೆಫನನನ್ನು, ಫಿಲಿಪ್ಪ, ಪ್ರಕೋರ, ನಿಕನೋರ, ತಿಮೋನ, ಪರ್ಮೋನ, ಯಹೂದ್ಯ ಮತಾವಲಂಬಿಯಾದ ಅಂತಿಯೋಕ್ಯದ ನಿಕೋಲಾಯ ಎಂಬವರನ್ನು ಆರಿಸಿಕೊಂಡು ಅಪೋಸ್ತಲರ ಮುಂದೆ ನಿಲ್ಲಿಸಿದರು. ಅಪೋಸ್ತಲರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ನೇಮಿಸಿದರು. ಹೀಗೆ ಶಿಷ್ಯರ ಸಂಖ್ಯೆ ಬೆಳೀತಾ ಇರುವಾಗ ಅಲ್ಲಿ ಸಭೆಯಲ್ಲಿ ಕೆಲವೊಂದು ಏನಾಗ್ತದಂದ್ರೆ ಕೆಲವೊಂದು ಕೊರತೆಗಳು ಕಂಡು ಬರ್ತಾ ಇದ್ದಾವೆ, ಕೆಲವೊಂದು ತೊಂದರೆಗಳು ತಲೆದೂರ್ತಾ ಇದ್ದಾವೆ. ಆಗ ಇಬ್ರಿಯವರಿಗೂ ಮತ್ತು ಗ್ರೀಕ್ ಭಾಷೆ ಮಾತುಗಳನ್ನು ಭಾಷೆ ಮಾತಾಡುವವರಿಗೂ ಸ್ವಲ್ಪ ಭೇದ ಭಾವ ಉಂಟಾಗ್ತಾ ಇದೆ. ಆಗ ಈ ಗ್ರೀಕ್ ಭಾಷೆ ಮಾತಾಡುವವರು ಅವರು ಅಪೋಸ್ತಲರಿಗೆ ಹೇಳ್ತಾ ಇದಾರ, ಇಬ್ರಿಯ ಭಾಷೆ ಮಾತಾಡುವಂತ ದೇವಜನರು ನಮ್ಮ ಗ್ರೀಕ್ ಭಾಷೆ ಮಾತಾಡುವಂತ ದೇವಜನರಾಗಿರುವಂತ ಕೆಲವೊಂದು ವಿಧವೆಯರನ್ನ ಅವರು ಸರಿಯಾಗಿ ಪರಾಮರಿಸುವುದಿಲ್ಲ, ಮತ್ತೆ ತಾರತಮ್ಯ ಮಾಡ್ತಾ ಇದಾರೆ, ಭೇದ ಭಾವ ಮಾಡ್ತಾರೆ ಎಂಬುದಾಗಿ ಹೇಳುವಾಗ, ದೇವ್ರ ಮಕ್ಕಳೇ, ಅಲ್ಲಿ ಮತ್ತು ಅಪೋಸ್ತಲರು ಸಭೆ ಕೂಡಿಸಿ
ನಾವು ವಾಕ್ಯೋಪದೇಶವನ್ನು ಪ್ರಾರ್ಥನೆ ಮಾಡುವುದನ್ನ ಬಿಟ್ಟು ಈ ಸೇವೆ ಮಾಡಕ್ಕೆ ಅಥವಾ ವಿಧವೆಯರನ್ನ ಪರಾಮರಿಸುವುದಕ್ಕೆ ಅಥವಾ ಅವರ ಕೊರತೆಗಳನ್ನ ನೀಗುವುದಕ್ಕೆ ನಮ್ಗೆ ಆಗೋದಿಲ್ಲ. ಅದಕ್ಕಾಗಿ ಮತ್ತು ಸಭೆಯೊಳಗೆ ಸಂಭಾವಿತರು ಪವಿತ್ರಾತ್ಮ ಭರಿತರಾಗಿರುವಂತವರ 7 ಮಂದಿಯನ್ನ ನಾವು ನಿಮ್ಮೊಳಗಿಂದಲೇ ಆರಿಸಿಕೊಂಡು ನೀವು ಹೇಳುವಂತ ಈ ಕೆಲಸದ ಮೇಲೆ ನೇಮಿಸ್ತವೆಂಬುದಾಗಿ ಹೇಳುವಾಗ ಸರ್ವ ಸಭೆಯು ಅದನ್ನು ಒಪ್ಪಿಕೊಳ್ತಾ ಇದೆ. 7 ಜನರನ್ನ ಆರಿಸ್ಕೊಳ್ತಾರೆ. ಅದರಲ್ಲಿ 7 ಜನರ ಹೆಸರು ಮೊದಲನೇದಾಗಿ ಸ್ಟೆಫನನು ಬರ್ತಾ ಇದ್ದಾನೆ ಮತ್ತು ಫಿಲಿಪ್ಪನು ಎರಡನೇದಾಗಿ ಬರುವಂತದ್ದು ನಾವು ನೋಡ್ತಾ ಇದ್ದೇವೆ. ದೇವ ಜನರೇ, ಈ ಸಭೆ ಹಿರಿಯರು ಮತ್ತೆ ಅವರು ಕೇವಲ ಸಭೆಯೊಳಗೆ ಇರುವಂತ ಕೊರತೆಗಳನ್ನು ನೀಗಿಸುವಂತ ಸೇವೆ ಮಾಡುವುದರಲ್ಲಿ ನಿರತರಾಗಲಿಲ್ಲ. ಬದಲಾಗಿ ಅದನ್ನು ಮಾಡುತ್ತಾ ತಮಗೆ ಕೊಡಲ್ಪಟ್ಟಂತ ಆ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಅವರು ಮತ್ತೆ ಜೊತೆಯಲ್ಲಿ ದೇವರ ಸೇವೆ ಕೂಡ ಮಾಡುವಂತದ್ದನ್ನು ನಾವಿಲ್ಲಿ ಗಮನಿಸುತ್ತೇವೆ. ನೀವು ಸ್ಟೆಫನನ ಮರಣದ ತರುವಾಯ ಏನು ಸ್ಟೆಫನನನ್ನ ಕಲ್ಲಿಸದು ಕೊಲ್ತಾರಲ್ವಾ, ಸ್ಟೆಫನನ್ನು ಮೊದಲನೇ ಕ್ರೈಸ್ತ ಹತಸಾಕ್ಷಿ ಆಗ್ತಾನೆ. ಆತನ ಹತಸಾಕ್ಷಿಯ ತರುವಾಯ ಯೆರೂಸಲೇಮಿನೊಳಗಿರುವಂತ ಸಭೆಗೆ ಬಹಳ ದೊಡ್ಡ ಹಿಂಸೆ ಉಂಟಾಗ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿರುವಂತ ಕ್ರೈಸ್ತರಿಗೆ ಒಂದು ಹಿಂಸೆ, ಒಂದು ಯಹೂದ್ಯರು, ಗ್ರೀಕರು, ರೋಮನರು, ನಾನಾ ತರವಾದಂತ ಒಂದು ವಿರೋಧಿಗಳು ಕ್ರೈಸ್ತರಿಗೆ ಮಹಾ ಹಿಂಸೆಯನ್ನು ಮಾಡುವಂತದ್ದು ನಾವು ನೋಡ್ತೇವೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತ ಯೆರೂಸಲೇಮಿನೊಳಗಿರುವಂತ ಸಭೆಯು ಅದೇನಾಗ್ತಾ ಇದೆ, ಚದುರಿಸಲ್ಪಡ್ತಾ ಇದೆ. ಚದುರಿಸಲ್ಪಟ್ಟಾಗ ವಿಶ್ವಾಸಿಗಳವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನೀವು ಇದೇ ಅಪೊಸ್ತಲರ ಕೃತ್ಯಗಳ ಗ್ರಂಥ 8ನೇ ಅಧ್ಯಾಯದಲ್ಲಿ ಇದೆಲ್ಲ ಬರ್ತಾ ಇದೆ. ಸೌಲನು, ಅದರ ಅರ್ಥ ಪೌಲನ ಆಗ್ತಾನಲ್ಲ ಮುಂದೆ, ಆ ಸೌಲನು ಎಲ್ಲಾ ಒಂದು ದೇವಜನರನ್ನ ಹಿಂಸಿಸೋದು, ಜೈಲಿಗೆ ಹಾಕುವುದು, ಒಡೆಯೋದು, ಬಡಿಯೋದು, ಕೊಲ್ಲೋದು, ಮನೆಯೊಳಗೆ ಹೊಕ್ಕೊಂಡು ಗಂಡಸರನ್ನ ಹೆಂಗಸರನ್ನ ಎಳ್ಕೊಂಡು ಬಂದು ಸೆರೆಮನೆಗೆ ಹಾಕಿ ಸಭೆಯನ್ನು ಹಾಳು ಮಾಡುವಂತ ಕೆಲಸವನ್ನ ಆತನು ಮಾಡ್ತಾ ಇದ್ದಾನೆ. ಅಂತ ಸಂದರ್ಭದಲ್ಲೇ ದೇವರ ಮಕ್ಕಳೇ, ಈ 7 ಜನ ಏನು ಸಭೆಯ ಹಿರಿಯರಾಗಿ ನೇಮಿಸಲ್ಪಟ್ಟಂತ 7 ಜನರಲ್ಲಿ ಒಬ್ಬನಾಗಿರುವಂತ ಫಿಲಿಪ್ಪನು ಏನ್ ಮಾಡ್ತಾ ಇದ್ದಾನ, ಆತನು ಸುವಾರ್ತೆ ಸಾರುತ್ತಾ ಈಗ ಈ ಅಪೊಸ್ತಲರ ಕೃತ್ಯಗಳ ಗ್ರಂಥ 8ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆತನು ಹಾಗೆ 4ನೇ ವಚನದಿಂದ 8ನೇ ವಚನ ತನಕ ನಾವು ನೋಡುವಾಗ, ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ನೋಡ್ರಿ, ಫಿಲಿಪ್ಪನು ಕೂಡ ಚದರಿಸಲ್ಪಡ್ತಾ ಇದ್ದಾನೆ. ಫಿಲಿಪ್ಪನು ಸಮರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸ್ತಾ ಇದ್ದಾನೆ. ನಮ್ಗೆ ಗೊತ್ತಿದೆ ಅಲ್ವಾ, ಸಮರ್ಯವೆಂಬ ಪಟ್ಟಣ ಅದು ಅನ್ಯ ಜನಾಂಗಗಳು ವಾಸ ಮಾಡುವಂತ ಅಥವಾ ಮಿಶ್ರಿತ ಯಹೂದ್ಯರು ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತಾರೆ ಅವರು ಕೂಡ, ಬಟ್ ಯಹೂದ್ಯರವರನ್ನು ಸೇರೋದಿಲ್ಲ. ಒಂದು ಮಿಶ್ರಿತ ಅನ್ಯ ಜನಾಂಗಗಳು ವಾಸ ಮಾಡುವಂತ ಸ್ಥಳವಾಗಿರುವುದರಿಂದ ಅಲ್ಲಿ ಯಹೂದ್ಯರಿಗೂ ಮತ್ತೆ ಅನ್ಯ ಜನರಿಗೆ ಬಳಕೆ ಇರೋದಿಲ್ಲ. ನೀವು ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಕೂಡ 12 ಜನ ಶಿಷ್ಯರನ್ನ ಕರ್ಕೊಂಡ್ಬಿಟ್ಟು ಹೋಗ್ಬೇಕಾದ್ರೆ ಅಲ್ಲಿ ಸಮರ್ಯದ ಸ್ತ್ರೀಯ ಒಂದಿಗೆ ಕೂಡ ಸಂವಾದ ಮಾಡುವಂಥದ್ದು ನಾವು ನೋಡ್ತೇವೆ. ಬಳಕೆ ಇರುವುದಿಲ್ಲ ಯಹೂದ್ಯರಿಗೂ ಮತ್ತು ಸಮರ್ಯದವರಿಗೂ. ಮೊದಲನೇ ಸಲ ಇತಿಹಾಸದಲ್ಲಿ ದೇವರು ಫಿಲಿಪ್ಪನ ಮೂಲಕವಾಗಿ ಸಮರ್ಯ ಪಟ್ಟಣದಲ್ಲಿ ಸೇವೆಯನ್ನ ಪ್ರಾರಂಭ ಮಾಡುವುದನ್ನ ನಾವು ನೋಡುತ್ತೇವೆ. ಅಲ್ಲಿ ಫಿಲಿಪ್ಪನು ಸಮರ್ಯಕ್ಕೆ ಹೋಗಿ ಸುವಾರ್ಥ ವಾಕ್ಯವನ್ನು ಪ್ರಕಟಿಸಿ ಸಾರುತ್ತಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ಕ್ರೈಸ್ತರೇ, ದೇವಜನರೇ, ಫಿಲಿಪ್ಪನು ತನಗೆ ಕೊಡಲ್ಪಟ್ಟಂತ ಜವಾಬ್ದಾರಿಗಳಲ್ಲಿ ಆತನು ನಂಬಿಗಸ್ತನಾಗಿದ್ದಾನೆ ಮತ್ತು ಅದಕ್ಕಿಂತ ಉನ್ನತವಾದಂತ ಜವಾಬ್ದಾರಿ ನಶಿಸಿ ಹೋಗುತ್ತಿರುವಂತ ಆತ್ಮಗಳಿಗೆ ಸುವಾರ್ತೆ ಸಾರಿ ರಕ್ಷಣೆಗೆ ತಗೊಂಡ್ಬರುವಂತದ್ದೇ ಅತಿ ದೊಡ್ಡದಾಗಿದೆ. ಇಲ್ಲಿ ಫಿಲಿಪ್ಪನು ಸಮರ್ಯಕ್ಕೆ ಹೋಗಿ ಸುವಾರ್ತೆ ಸಾರ್ತಾ ಇದ್ದಾನೆ. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಯಾಕಂದ್ರೆ ಅನೇಕರುಗಳಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು, ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಇಲ್ಲಿ ಫಿಲಿಪ್ಪನು ದೇವರ ಕರ್ತನಾದ ಯೇಸು ಕ್ರಿಸ್ತನ ನಾಮವನ್ನು ಪ್ರಕಟಿಸುವಾಗ ಅಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಫಿಲಿಪ್ಪನ ಮೂಲಕವಾಗಿ ಮಾಡುವಂಥದ್ದನ್ನು ನಾವಿಲ್ಲಿ ಗಮನಿಸುತ್ತೇವೆ. ದೇವಜನರೇ, ಫಿಲಿಪ್ಪನು ಅಲ್ಲಿ ಸಮರ್ಯ ಪಟ್ಟಣದಲ್ಲಿ ಆತನ ವಾಕ್ಯವನ್ನು ಸಾರುವಾಗ
ಅನೇಕರೊಳಗಿಂದ ದೆವ್ವಗಳು ಹೊರಗಡೆ ಹೋದವೆಂಬುದಾಗಿ ನಾವು ಓದುತ್ತೇವೆ. ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು, ಕುಂಟರು ಸ್ವಸ್ಥ ಮಾಡಲ್ಪಟ್ಟರು ಎಂಬುದಾಗಿ ಕೂಡ ನಾವು ಅಲ್ಲಿ ಓದುತ್ತೇವೆ. ಮತ್ತು ಅಲ್ಲಿ ಬರೆಯಲ್ಪಟ್ಟಿದೆ, ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ದೇವರು ಫಿಲಿಪ್ಪನನ್ನ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಫಿಲಿಪ್ಪನು ದೇವರಿಗೆ ಉಪಯೋಗವಾಗುವಂತ ಒಂದು ಪಾತ್ರೆಯಾಗಿ, ದೇವರ ಕೈಯಲ್ಲಿ ಒಂದು ಪಾತ್ರೆಯಾಗಿ ಆತನು ಉಪಯೋಗಿಸಲ್ಪಡ್ತಾ ಇದ್ದಾನ. ಪ್ರೀತಿಯುಳ್ಳ ದೇವಜನರೇ, ಸಭೆಯ ಹಿರಿಯರೇ, ಫಿಲಿಪ್ಪನಂತೆ ನಾವು ಕೂಡ ದೇವರಿಗಾಗಿ ಉಪಯೋಗಿಸಲ್ಪಡ್ಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ನೀವು 9ನೇ ವಚನದಿಂದ ನೋಡೋದಾದ್ರೆ, ಆ ಒಂದು ಪಟ್ಟಣದಲ್ಲಿ, ಅಂದ್ರೆ ಸಮರಿಯ ಪಟ್ಟಣದಲ್ಲಿ ಮತ್ತು ಸೀಮೋನನ್ ಎಂಬ ಒಬ್ಬ ಮಂತ್ರವಾದಿ ಕೂಡ ಇರುವಂತದನ್ನ ನಾವು ನೋಡುತ್ತೇವೆ. ಅವನು ಕೂಡ ಅನೇಕ ಮಂತ್ರತಂತ್ರಗಳನ್ನು ಮಾಡಿ ಜನರಿಗೆ ಬೆರಗು ಹುಟ್ಟಿಸುವಂತೆ ಮಾಡಿ ಜನರಿಗೆ ತಾನೇನೋ ಒಬ್ಬ ಮಹಾತ್ಮನ ಎಂಬುದಾಗಿ ಗುರುತಿಸಿಕೊಂಡು ಜನರನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಫಿಲಿಪ್ಪನು ಹೇಳುವಂತ ವಾಕ್ಯಗಳನ್ನು ಕೇಳಿ ಅವನು ಕೂಡ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದನ್ನ ಮತ್ತು ದೀಕ್ಷಾಸ್ನಾನ ತೆಗೆದುಕೊಳ್ಳುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಮುಂದೆ 26ನೇ ವಚನದಿಂದ 40ನೇ ವಚನ ತನಕ ಇದೇ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆತನು ಅಲ್ಲಿ ದೇವಜನರೇ, ಫಿಲಿಪ್ಪನು ಸಮರ್ಯದಿಂದ ನೆಕ್ಸ್ಟ್ ಆತನು ಗಾಜಕ್ಕೆ ಹೋಗುವ ದಾರಿಯಲ್ಲಿ ಐಥಿಯೋಪ್ಯನೊಂದಿಗೆ ಭೇಟಿ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಒಬ್ಬ ರಾಣಿಗೆ ಸೇವಕನಾಗಿ ಒಂದು ದೊಡ್ಡ ಹುದ್ದೆಯಲ್ಲಿದ್ದಂತ ಐಥಿಯೋಪ್ಯ ದೇಶದ ಒಬ್ಬ ಕಂಚುಕಿಯನ್ನ ಫಿಲಿಪ್ಪನು ಸಂಧಿಸುವಂಥದ್ದನ್ನ ನಾವು 26ನೇ ವಚನದಿಂದ 40ನೇ ವಚನಗಳಲ್ಲಿ ಕಾಣಬಹುದು. ದೇವರಿಗೆ ಸ್ತೋತ್ರ. ದೇವರು ಫಿಲಿಪ್ಪನನ್ನ ತನ್ನ ಸೇವೆಯಲ್ಲಿ ಉನ್ನತವಾದಂತ ಮಟ್ಟದಲ್ಲಿ ಇಲ್ಲಿ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಈ ಕಂಚುಕಿಯು, ಐಥಿಯೋಪ್ಯದ ಕಂಚುಕಿಯು ಮತ್ತೆ ಯೆರೂಸಲೇಮಿಗೆ ಆತನು ಒಂದು ಹಬ್ಬದ ನಿಮಿತ್ತವಾಗಿ ಹೋಗಿ ಅರಿಕೆಗಳನ್ನು ಸಲ್ಲಿಸಿ ಹಿಂದಿರುಗಿ ತನ್ನ ರಥದ ಮೇಲೆ ಕುಳಿತುಕೊಂಡು ಬಿಟ್ಟು ಆತನು ತನ್ನ ಊರಿಗೆ ಹಿಂದಿರುಗಿ ಹೋಗುವಾಗ ಆತನು ಆ ರಥದಲ್ಲಿ ಬೈಬಲನ್ನು ತೆಗೆದು ಹಳೆ ಒಡಂಬಡಿಕೆಯ ಭಾಗದ ಯೆಶಾಯನ ಪ್ರವಾದನ ಗ್ರಂಥವನ್ನ 53ನೇ ಅಧ್ಯಾಯವನ್ನ ಓದುತ್ತಾ ಇದ್ದಾನೆ. ಈಗ ದೇವರ ಆತ್ಮನು ಫಿಲಿಪ್ಪನನ್ನು ಅಲ್ಲಿ, ನೀನು ಫಿಲಿಪ್ಪನ ಆ ಇಥಿಯೋಪ್ಯ ದೇಶದವನ ಹಿಂದೆ ಹೋಗು, ಆತನು ಓದುವಂತ ವಾಕ್ಯವನ್ನ ಆತನಿಗೆ ತಿಳಿಸು, ಆತನಿಗೆ ಅದು ಅರ್ಥ ಆಗ್ತಾ ಇಲ್ಲ, ಆತನು ಯಾರ ಬಗ್ಗೆ ಅದನ್ನು ಓದ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತಿಳಿಯಲಿ, ಆತನು ರಕ್ಷಣೆ ಹೊಂದಲಿ ಎಂಬುದಾಗಿ ಹೇಳುವಾಗ ಫಿಲಿಪ್ಪನು ಆ ಒಂದು ರಥದ ಹಿಂದೆ ಓಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಸೇವೆ ಅನ್ನುವುದು ಇದು ನಿಸ್ತಲ್ಲಿ ನಾವು ತಿಳ್ಕೊಳ್ಬೇಕು, ಕಷ್ಟಕರವಾದದ್ದಾಗಿದೆ. ಫಿಲಿಪ್ಪನು ಆ ರಥದ ಹಿಂದೆ ಓಡ್ತಾ ಇದ್ದಾನೆ. ಫಿಲಿಪ್ಪನು ಶ್ರಮೆಯನ್ನು ಅನುಭವಿಸ್ತಾ ಇದ್ದಾನೆ. ಆತನು ಹೇಗಾದರೂ ಆ ಒಂದು ಇಥಿಯೋಪ್ಯ ದೇಶದ ರಾಣಿಯ ಸೇವಕನಾಗಿರುವಂತ ಆ ಕಂಚುಕಿಯು ರಕ್ಷಣೆ ಹೊಂದಬೇಕೆಂಬುವ ಒಂದು ಮನೋಭಿಲಾಷೆಯನ್ನು ಹೊಂದಿದವನಾಗಿ ಆತನ ಹಿಂದೆ ಓಡುತ್ತಾ ಇದ್ದಾನೆ. ಓಡುತ್ತಾ ಅಲ್ಲಿ ನಾವು 29ನೇ ವಚನದಲ್ಲಿ ಓದ್ತಾ ಇದ್ದೇವೆ, ದೇವರಾತ್ಮನ ಫಿಲಿಪ್ಪನಿಗೆ ನೀನು ಆ ರಥದ ಹತ್ತಿರ ಹೋಗಿ ಅದರ ಸಂಗಡಲೇ ನಡೆ ಎಂದು ಹೇಳಿದನು. ಇಲ್ಲಿ ದೇವರಾತ್ಮನು ಫಿಲಿಪ್ಪನೊಂದಿಗೆ ಮಾತಾಡ್ತಾ ಇದ್ದಾರ, ಫಿಲಿಪ್ಪನನ್ನ ನಡೆಸ್ತಾ ಇದ್ದಾರ. ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ, ಎಲೈ ನೀನು ಓದುವುದು ನಿನಗೆ ತಿಳಿಯುತ್ತದೋ ಅನ್ನಲು ಅವನು, ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟ ಹೊರತು ಅದು ನನಗೆ ಹೇಗೆ ತಿಳಿದಿತು ಎಂದು ಹೇಳಿ, ನೀನು ರಥವನ್ನು ಹತ್ತಿ ನನ್ನ ಬಳಿಯಲ್ಲಿ ಕೂತುಕೋ ಎಂಬುದಾಗಿ ಫಿಲಿಪ್ಪನನ್ನು ಕೇಳಿಕೊಂಡನು. ದೇವರ ಮಕ್ಕಳೇ, ಫಿಲಿಪ್ಪನು ದೇವರ ಸೇವೆಯನ್ನು, ದೇವರ ಮಾತಿಗೆ ವಿಧೇಯನಾಗಿ ತಕ್ಷಣವೇ ದೇವರ ಆತ್ಮನ ಮಾತಿಗೆ ಆತನು ವಿಧೇಯನಾಗುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ನಾವು ಕೂಡ ನಮ್ಮ ಜೀವನದಲ್ಲಿ ಫಿಲಿಪ್ಪನಂತೆ ದೇವರಾತ್ಮನ ಮಾತಿಗೆ, ದೇವರಾತ್ಮನ ನುಡಿಗಳಿಗೆ ತಕ್ಷಣವೇ ಕಿವಿಗೊಡ್ತಾ ಇದ್ವಾ, ವಿಧೇಯರಾಗ್ತಾ ಇದ್ವಾ ಅನ್ನೋದ್ರ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಫಿಲಿಪ್ಪನು ಆ ವ್ಯಕ್ತಿಗೆ ಸ್ವಾರ್ಥೆಯನ್ನು ಸಾರ್ತಾ ಇದ್ದಾನೆ. ಆ ಯೆಶಾಯನ ಪ್ರವಾದನ ಗ್ರಂಥದ 53ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತ ಒಂದು ವಿಷಯಗಳನ್ನ ಆತನು ಆ ಒಂದು ಕಂಚುಕಿ ಓದುವಾಗ, ಇದು ಯಾರ ಕುರಿತಾಗಿ ಬರೆಯಲ್ಪಟ್ಟಿದೆ, ನನ್ನ ಕುರಿತಾಗಿ ಪ್ರವಾದಿಯ ಕುರಿತಾಗಿ ಬರೆಯಲ್ಪಟ್ಟಿದೆಯೋ ಅಥವಾ ಯಾರ ಕುರಿತಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಫಿಲಿಪ್ಪನನ್ನು ಕೇಳುವಾಗ, ಫಿಲಿಪ್ಪನು 34 ವಚನದಿಂದ ನಾವು ಓದುವಾಗ
ಆ ವಾಕ್ಯದ ಆಧಾರದ ಮೇಲೆ ಯೇಸುವಿನ ಸುವಾರ್ತೆಯನ್ನು ಸಾರುವಾಗ ಆ ಫಿಲಿಪ್ಪನು ಹೇಳ್ತಾನೆ, ಸುವಾರ್ತೆಯನ್ನು ಕೇಳಿ ಅರ್ಥ ಆಗಿ ಆತನು ಆ ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ, ನೀರು ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿ ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾ ಸ್ನಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮನು ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿ ಕಂಚುಕಿ ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ. ಇಲ್ಲಿ ನಾವು ನೋಡ್ತೇವೆ, ಕಂಚುಕಿಯು ದೀಕ್ಷಾ ಸ್ನಾನ ತೆಗೆದುಕೊಂಡು ಆತನು ದೇವರ ಮಗನಾಗಿ ಆತನು ಮುಂದುವರಿಯುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಮತ್ತು ತಿರುಗಿ ಫಿಲಿಪ್ಪನು ನೀರಿನಿಂದ ಮೇಲೆ ಬಂದ ಮೇಲೆ ದೇವರ ಆತ್ಮನ ಆತನನ್ನು ಎತ್ತಿಕೊಂಡು ತಿರುಗಿ ಆತನನ್ನ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಕೈಸಾರದ ತನಕ ಎಲ್ಲಾ ಊರುಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಹೋದನು. ಮೊದಲದಾಗಿ ನಾವು ಯೆರೂಸಲೇಮಿನಿಂದ ಪ್ರಾರಂಭ ಮಾಡುತ್ತೇವೆ. ಯೆರೂಸಲೇಮಿನಿಂದ ಸಮರ್ಯದಿಂದ ಗಾಜಾ ಊರಿಗೆ ಹೋಗುವ ದಾರಿಯಲ್ಲಿ ಕಂಚುಕಿಯನ್ನು ಸಂಧಿಸಿ ಸುವಾರ್ತೆ, ಅಲ್ಲಿಂದ ಕೈಸರೆಯದ ತನಕ ಎಲ್ಲಾ ಊರುಗಳಲ್ಲಿ ಫಿಲಿಪ್ಪನು ಸೇವೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಫಿಲಿಪ್ಪ ನಿರಂತರ ಸೇವೆ, ದೇವಜನರೇ. ಆತನು ಎಲ್ಲಾ ಸ್ಥಳಗಳಲ್ಲಿ ಸುವಾರ್ತೆ ಸಾರುವುದನ್ನು ಮುಂದುವರಿಸ್ತಾ ಇದ್ದಾನೆ. ಅದಕ್ಕಾಗಿ ನಾನು ಆಗ್ಲೇ ಹೇಳಿದೆ, ಹೊಸ ಒಡಂಬಡಿಕೆಯಲ್ಲಿ ಆತನೊಬ್ಬ ಪ್ರಮುಖ ವ್ಯಕ್ತಿ. ಪ್ರಮುಖವಾಗಿ ಕ್ರೈಸ್ತತ್ವ ಹರಡುವುದಕ್ಕೆ ಆತನೊಬ್ಬ ಪ್ರಧಾನವಾದಂಥ ವ್ಯಕ್ತಿಯಾಗಿ ಇಲ್ಲಿ ಕಾಣಿಸಿಕೊಳ್ಳುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಮತ್ತು ದೇವಜನರೇ, ಅಪೋಸ್ತಲರ ಕೃತ್ಯಗಳ ಗ್ರಂಥ 21ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 8ನೇ ವಚನದಿಂದ 9ನೇ ವಚನ ತನಕ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಮರುದಿನ ಹೊರಟು ಕೈಸರೆಯಕ್ಕೆ ಬಂದು ಸುವಾರ್ತಿಕನಾದ ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯಲ್ಲೇ ಇಳುಕೊಂಡೆವು. ಅವನು ಆ 7 ಒಬ್ಬನು. ಅವನಿಗೆ ಮದುವೆಯಾಗದ 4 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವರು ಪ್ರವಾದಿಸುವವರಾಗಿದ್ದರು. ಫಿಲಿಪ್ಪನು ದೇವರ ಸೇವೆಯಲ್ಲಿ ದೃಢವಾಗಿ ನಿಂತಿದ್ದಾನೆ. ಆತನು ಕೈಸರೆಯಕ್ಕೆ ಹೋಗಿ ಅಲ್ಲೇ ಆತನು ಸಭೆ ಕಟ್ಟಿರ್ಬೋದು, ಸಭೆ ಕಟ್ಟಿದಾನೆ. ಯಾಕಂದ್ರೆ ಅಲ್ಲಿ ವಾಸ ಮಾಡಿದಾನೆ ಆತನಿಗೆ 4 ಜನ ಮದುವೆಯಾಗದ ಹೆಣ್ಣು ಮಕ್ಕಳಿದ್ದಾರೆ. ಆ ಹೆಣ್ಣು ಮಕ್ಕಳು ಕೂಡ ಪ್ರವಾದಿಗಳಾಗಿದ್ರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವರ ಸೇವಕರೇ, ದೇವ ಜನರೇ, ಇವತ್ತು ದಿವಸದಲ್ಲಿ ಫಿಲಿಪ್ಪನ ಕುಟುಂಬವನ್ನು ನಾವು ನೋಡುವಾಗ ಒಂದು ಮಾದರಿ ಕುಟುಂಬವಾಗಿ ಕೂಡ ಕಂಡು ಬರ್ತಾ ಇದೆ. ದೇವರ ಸೇವೆಯನ್ನು ಮಾಡೋದ್ರಲ್ಲಿ ಅಗ್ರಗಾಮಿಯಾಗಿ ಕಂಡು ಬರ್ತಾ ಇದ್ದಾನೆ. ಆತನಿಗೆ 4 ಜನ ಹೆಣ್ಣು ಮಕ್ಕಳಿದ್ದಾರೆ, ಅವರು ಪ್ರವಾದಿಗಳಾಗಿದ್ದಾರೆ. ಆತನು ತನ್ನ ಕುಟುಂಬವನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಿದ್ದಾನೆ. ನಾನು ನನ್ನ ಕುಟುಂಬವು ಯೆಹೋವನನ್ನೇ ಸೇವಿಸುವೆವೆಂಬುದಾಗಿ ಯೆಹೋಶುವನು ಹೇಳ್ತಾನೆ. ಆ ಒಂದು ಮಾತಿಗೆ ಅನುಗುಣವಾಗಿ ಫಿಲಿಪ್ಪನು ತನ್ನ ಕುಟುಂಬವನ್ನ ಒಂದು ದೇವರ ಸೇವೆಯಲ್ಲಿ ಬಲಪಡಿಸಿದ್ದಾನೆ ಮತ್ತು ಕುಟುಂಬ ಸಮೇತವಾಗಿ ದೇವರ ಸೇವೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಅವರು ಅಪೋಸ್ತಲರಾಗಿದ್ದಾರೆ, ಸುವಾರ್ತಿಕನಾಗಿದ್ದಾನೆ. ಮೊದಲು ಆತನ ಸಭೆಯ ಹಿರಿಯನಾಗಿದ್ದ. ಸಭೆಯಲ್ಲಿದ್ದಂತ ಕುಂದುಕೊರತೆಗಳನ್ನ ಪೂರೈಸುವ ಒಬ್ಬ ಸೇವೆ ಮಾಡಿದ ಆತ ತರುವಾಯ ಸುವಾರ್ತಿಕನಾಗಿ ಸೇವೆ ಮಾಡುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ದೇವರು ಫಿಲಿಪ್ಪನಿಗೆ ಅನೇಕ ಆತ್ಮವರಗಳನ್ನು ನೀಡಿದ್ದಾನೆ. ಆತನು ಸುವಾರ್ತೆ ಸಾರುವಾಗ ಅನೇಕರೊಳಗಿಂದ ದೆವ್ವಗಳು ಹೊರಗಡೆ ಬಂದು ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಮತ್ತು ಪಾರ್ಶ್ವವೈರೋಗಿಗಳು ಗುಣ ಹೊಂದುತ್ತಾ ಇದ್ದಾರೆ. ಮತ್ತು ಕುಂಟರು ನಡೆದಾಡುವಂತ ಒಂದು ಅದ್ಭುತಗಳನ್ನು ಕೂಡ, ಸೂಚಕ ಕಾರ್ಯಗಳನ್ನು ಕೂಡ ದೇವರು ಫಿಲಿಪ್ಪನ ಮೂಲಕವಾಗಿ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ದೇವರು ಇದೇ ರೀತಿಯಾಗಿ ಇಂದಿಗೂ ಕೂಡ ಆತನು ತನ್ನ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ತನ್ನ ಮಹಿಮೆಯನ್ನು ಆತನು ತೋರ್ಪಡಿಸುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸದಲ್ಲಿ ನಾವು ಹೇಗೆ ಫಿಲಿಪ್ಪನ ಧರ್ಮಾಧಿಕಾರಿಯಾದ ಫಿಲಿಪ್ಪನಿಂದ ನಾವು ನಮ್ಮ ಜೀವಿತದಲ್ಲಿ ಆತನ ಸೇವೆಗಳನ್ನ, ಆತನ ವಿಷಯಗಳನ್ನ ನಾವು ಅನ್ವಯಿಸಿಕೊಳ್ಬಹುದು ಎಂಬುದಾಗಿ ನೋಡುವಾಗ, ಸೇವೆಯಲ್ಲಿ ನಿಷ್ಠೆ. ಫಿಲಿಪ್ಪನ ಜೀವನವು ನಮಗೆ ಇರುವ ಯಾವುದೇ ಕರೆಯಲ್ಲಿ ನಂಬಿಗಸ್ತರಾಗಿರುವುದರ ಮಹತ್ವವನ್ನು ನಮಗೆ ಕಲಿಸುತ್ತದೆ. ನಾವು ಸಭೆಯನ್ನು ಮುನ್ನಡೆಸುತ್ತಿರಲಿ, ಪ್ರಾಯೋಗಿಕ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿರಲಿ, ಅಥವಾ ಸ್ವಾರ್ಥೆಯನ್ನು ಹಂಚಿಕೊಳ್ಳುತ್ತಿರಲಿ, ನಾವೆಲ್ಲರೂ ದೇವರ ನಂಬಿಗಸ್ತ ಸೇವಕರಾಗಲು ಕರೆಯಲ್ಪಟ್ಟಿದ್ದೇವೆ. ಧರ್ಮಾಧಿಕಾರಿಯಾಗಿ ಫಿಲಿಪ್ಪನ ಪಾತ್ರವು ಆಗಾಗ್ಗೆ ಆಡಳಿತಾತ್ಮಕ ಕರ್ತವ್ಯಗಳೊಂದಿಗೆ ಸಂಬಂಧ ಹೊಂದಿದ್ದರೂ ಸಭೆಯ ಆಧ್ಯಾತ್ಮಿಕ ಆರೋಗ್ಯಕ್ಕೆ ನಿರ್ಣಾಯಕವಾಗಿತ್ತು. ಆತನು ಎಲ್ಲ ವಿಧದಲ್ಲಿ ಕೂಡ ದೇವರಿಗೆ ನಂಬಿಗಸ್ತನಾದಂತ ಸೇವಕನಾಗಿದ್ದ. ನಾವು ಕೂಡ ಇದನ್ನ ದೇವಜನರೇ, ದೇವರು ನಿಮಗೆ ಸಭೆಯಲ್ಲಿ ಎಂತ ಒಂದು ಜವಾಬ್ದಾರಿಗಳನ್ನು ಕೊಟ್ಟಿದ್ರು, ಅದನ್ನ ನಾವು ಫಿಲಿಪ್ಪನಂತೆ ನಂಬಿಗಸ್ತರಾಗಿ ಸೇವೆಯಲ್ಲಿ ನಿಷ್ಠರಾಗಿ ನಾವು ಮುಂದೆ ಸಾಗಬೇಕು ಅನ್ನೋದರ ಕುರಿತಾಗಿ ಇದು ತಿಳಿಸ್ತಾ ಇದೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಮತ್ತು ಸುವಾರ್ಥ ಬೋಧನೆಯಲ್ಲಿ ಧೈರ್ಯ. ಆತನನ್ನು ನೋಡ್ರಿ, ಎಷ್ಟು ಧೈರ್ಯವಾಗಿ ಸುವಾರ್ತೆಯನ್ನು ಸಾರ್ತಾ ಇದ್ದಾನ. ಯೆರೂಸಲೇಮಿನಿಂದ ಮೊದಲುಗೊಂಡು ಕೈಸರೆಯದ ತನಕ ಎಲ್ಲಾ ಊರುಗಳನ್ನು ಸಂಚರಿಸಿ ಸುವಾರ್ತೆ ಸಾರುವಂಥದ್ದು ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ವೈವಿಧ್ಯಮಯ ಜನರಿಗೆ ಸಾರುವಲ್ಲಿ ಫಿಲಿಪ್ಪನ ಧೈರ್ಯವು ನಮ್ಮ ಸಾಕ್ಷಿಯಲ್ಲಿ ಧೈರ್ಯಶಾಲಿಯಾಗಿರಲು ನಮಗೆ ಸವಾಲು ಹಾಕುತ್ತದೆ. ನಮಗೆ ತಿಳಿದಿರುವವರನ್ನು
ತಲುಪುವುದಾಗಲಿ ಅಥವಾ ನಮಗಿಂತ ಭಿನ್ನವಾಗಿರುವವರೊಂದಿಗೆ ಸುವಾರ್ತೆಯನ್ನು ಹಂಚಿಕೊಳ್ಳುವುದಾಗಲಿ, ಫಿಲಿಪ್ಪನ ಕಥೆಯು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಹಂಚಿಕೊಳ್ಳಲು ಭಯಪಡದಂತೆ ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಈ ದಿನ ನೀವು ಫಿಲಿಪ್ಪನಂತೆ ಸುವಾರ್ತೆಯನ್ನು ಸಾರಲಿಕ್ಕೆ ಧೈರ್ಯ ತಂದುಕೊಳ್ಳಿರಿ. ಧೈರ್ಯ ಇರುವಾಗ ನಿಜವಾಗ್ಲೂ ಸುವಾರ್ತೆ ಸಾರುತ್ತವೆ. ವಿಭಿನ್ನ ಪರಿಸ್ಥಿತಿಗಳಿರ್ಲಿ, ಎಂತ ಒಂದು ಮನುಷ್ಯರಿರ್ಲಿ, ಆದ್ರೆ ಅವರಿಗೆ ಸುವಾರ್ತೆಯನ್ನು ಸಾರ್ರಿ. ನಿಮ್ಗೆ ಬಂಧು ಬಳಗ ಇರ್ಬೋದು, ನಿಮ್ಗೆ ಪರಿಚಯವಿದ್ದವರು ಇರ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕದ ಜನರು, ನಿಮ್ಮ ಊರಿನ ಜನರು, ಆಜುಬಾಜು ಊರುಗಳ ಜನರು, ನೀವು ಸುವಾರ್ತೆ ಸಾರಿದ್ರ ಆ ಜವಾಬ್ದಾರಿ ನಿನ್ನ ಮೇಲಿದೆ. ನಿನಗೆ ದೇವರೊಂದಿನ ಲೆಕ್ಕ ಕೇಳ್ತಾರೆ. ನಾನ್ ನಿನಗೆ ರಕ್ಷಣೆ ಕೊಟ್ಟು ನನ್ನ ಮಗನಾಗಿ ಮಾಡಿಕೊಂಡೆ, ಪರಲೋಕ ರಾಜ್ಯವನ್ನು ಕೊಟ್ಟೆ, ನೀನು ಎಷ್ಟು ಜನಕ್ಕೆ ಸುವಾರ್ತೆಯನ್ನು ಸಾರಿ ಫಿಲಿಪ್ಪನಂತೆ ಸೇವೆ ಮಾಡಿದ್ದಿ, ಎಷ್ಟು ಜನರನ್ನ ಪರಲೋಕಕ್ಕೆ ಕರ್ಕೊಂಡ್ ಬಂದಿದ್ದೆ ಎಂಬುದಾಗಿ ದೇವರು ಕೇಳ್ತಾರೆ ದೇವರ ಜನರು. ಮತ್ತು ಮೂರನೇದಾಗಿ ನಾವ್ ಏನ್ ಅಪ್ಲೈ ಮಾಡ್ಕೊಳ್ಬಹುದು ಅಂದ್ರೆ ಪವಿತ್ರಾತ್ಮನನ್ನು ಆಲಿಸುವುದು. ಇಲ್ಲಿ ಫಿಲಿಪ್ಪನು ಪವಿತ್ರಾತ್ಮನು ಮಾತಾಡುವಾಗ ಪವಿತ್ರಾತ್ಮನ ಮಾತಿಗೆ ಆತನು ವಿಧೇಯತೆಯನ್ನ ತೋರುವುದರಲ್ಲಿ ಪ್ರಬಲ ಉದಾಹರಣೆ ಆತನು ಆಗಿದ್ದಾನೆ. ಪವಿತ್ರಾತ್ಮನು ಹೇಳುವುದನ್ನು ಕೇಳಿ ಐಥಿಯೋಪ್ಯದ ನಪುಂಸಕನನ್ನು ಸಮೀಪಿಸಲು ಹೇಳುವಾಗ ತಕ್ಷಣವೇ ಆತನು ಅದಕ್ಕೆ ವಿಧೇಯನಾಗಿ ಪ್ರತಿಕ್ರಿಯಿಸಿ ಪವಿತ್ರಾತ್ಮನ ಮಾರ್ಗದರ್ಶನವನ್ನು ಕೇಳಿ ಆತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ನಾವು ಕೂಡ ಪವಿತ್ರಾತ್ಮನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಇದು ನಮ್ಮನ್ನು ಪ್ರೇರೇಪಿಸುವಂತದ್ದಾಗಿದೆ. ಮತ್ತು ಅಡೆತಡೆಗಳನ್ನ ಮುರಿಯುವುದು ಇಲ್ಲಿ ನಾವು ನೋಡ್ತೇವೆ. ಐಥಿಯೋಪ್ಯನೊಂದಿಗಿನ ಮುಖಾಮುಖಿಯು ಸುವಾರ್ತೆಯ ಒಳಗೊಳ್ಳುವ ಸ್ವರೂಪವನ್ನು ಎತ್ತಿ ತೋರಿಸುತ್ತದೆ. ವಿಭಿನ್ನ ಸಂಸ್ಕೃತಿ, ಜನಾಂಗೀಯತೆ ಮತ್ತು ಸಾಮಾಜಿಕ ಸ್ಥಾನಮಾನದ ಯಾರೊಂದಿಗಾದ್ರೂ ಸುವಾರ್ತೆಯನ್ನು ಹಂಚಿಕೊಳ್ಳಲು ಫಿಲಿಪ್ಪನ ಇಚ್ಛೆಯು ಸುವಾರ್ತೆ ಎಲ್ಲರಿಗೂ ಎಂದು ನಮಗೆ ತೋರಿಸುತ್ತದೆ. ದೇವ್ರ ಮಕ್ಕಳೇ, ಇಲ್ಲಿ ಆತನು ಉನ್ನತ ಮಟ್ಟದ ಸ್ಥಾನಮಾನದಲ್ಲಿದ್ದಂತ ಒಬ್ಬ ವ್ಯಕ್ತಿ, ಐಥಿಯೋಪ್ಯದ ಕಂಚುಕಿಯು ರಾಣಿಯ ಕೈ ಕೆಳಗೆ ಆತನು ಸೇವೆ ಮಾಡ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ಇವತ್ತೊಂದು ದಿವಸ ಸುವಾರ್ತೆ ಕೇವಲ ಒಂದು ಬಲಹೀನರಿಗೆ, ಕೇವಲ ಇಂಥ ಒಂದು ಸ್ಥಿತಿಯಲ್ಲಿ ಇದ್ದಂಥವ್ರಿಗೆ ಮಾತ್ರ ಎಂಬುದಾಗಿ ನಾವು ಭಾವಿಸಬಾರದು. ಸುವಾರ್ತೆ ಎಲ್ಲರಿಗೂ ಸುವಾರ್ತೆ. ಅಪೊಸ್ತಲನಾದ ಪೌಲನು ರಾಜರಿಗೆ ಸುವಾರ್ತೆ ಸಾರಿದ, ಅಧಿಕಾರಿಗಳಿಗೆ ಸುವಾರ್ತೆ ಸಾರಿದ, ಒಂದು ಎಲ್ಲಾ ರೀತಿಯಂತ ಜನರಿಗೆ ಸುವಾರ್ತೆ ಸಾರಿದ. ಫಿಲಿಪ್ಪನು ಕೂಡ ಅಡೆತಡೆಗಳನ್ನು ಮುರಿದು ಆತನು ಎಲ್ಲರಿಗೂ ಸುವಾರ್ತೆ ಸಾರ್ತಾ ಇದ್ದಾನೆ. ಇದೊಂದು ದಿವಸದಲ್ಲಿ ನಿನ್ನ ಮೇಲೆ ಸುವಾರ್ತೆ ಎಂಬ ಜವಾಬ್ದಾರಿ ದೊಡ್ಡದಿದೆ. ನಾವು ಶ್ರೀಮಂತರು, ಅಧಿಕಾರಿಗಳು, ನಾಯಕರು ಎಂಬ ಭೇದ ಭಾವ ಮಾಡದೆ ಎಲ್ಲರಿಗೂ ಸುವಾರ್ತೆ ಸಾರುವುದಕ್ಕಾಗಿ ಫಿಲಿಪ್ಪನನ್ನ ನಾವು ಮಾದರಿ ತೆಗೆದುಕೊಳ್ಳೋಣ. ದೇವರ ವಾಕ್ಯಗಳ ಮೂಲಕವಾಗಿ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಮತ್ತು ಧರ್ಮಾಧಿಕಾರಿಯಾದ ಫಿಲಿಪ್ಪ ಮತ್ತು ಸೇವೆ ಮಾಡುವುದರಲ್ಲಿ ಆತನು ಸುವಾರ್ತಿಕನಾಗ್ತಾ ಇದ್ದಾನೆ. ಇವತ್ತು ದಿವಸದಲ್ಲಿ ಎಲ್ಲರೂ ಕೂಡ ಸುವಾರ್ತೆ, ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯನ್ನು ಸಾರಿ ದೇವರ ರಾಜ್ಯವನ್ನು ಕಟ್ಟೋಣ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ನಿಮ್ಮ ಉನ್ನತವಾದ ನಾಮವನ್ನು ಸ್ತುತಿಸ್ತೇವೆ. ತಂದೆಯಾದ ದೇವರೇ, ಫಿಲಿಪ್ಪನು ಆ 7 ಒಬ್ಬನಾಗಿದ್ದನು. ಯೆರೂಸಲೇಮಿನ ಸಭೆಯಲ್ಲಿ ದೇವರೇ ಆತನು ಸೇವೆ ಮಾಡುವುದಕ್ಕಾಗಿ, ದೇವರೇ ಕೊರತೆಗಳನ್ನು ನೀಗಿಸುವುದಕ್ಕಾಗಿ ಅಪೊಸ್ತಲರಿಂದ ನೇಮಿಸಲ್ಪಟ್ಟ 7 ಆತನೊಬ್ಬಾತನಾಗಿದ್ದನು. ಮತ್ತು ಸ್ಟೆಫನನ ಮರಣದ ತರುವಾಯ ಅಲ್ಲಿರುವಂತಹ ಸಭೆಗೆ ಮಹಾದೊಡ್ಡ ಹಿಂಸೆ ಉಂಟಾಯಿತು. ಆಗ ಸಭೆಯು ಚದುರಿಸಲ್ಪಟ್ಟವರಲ್ಲಿ ಅವರು ಅನೇಕ ಊರುಗಳಿಗೆ ಹೋಗಿ ಸುವಾರ್ತೆ ಸಾರಿದರು. ಅವರಲ್ಲಿ ಒಬ್ಬನು ಫಿಲಿಪ್ಪನು ಸ್ವಾಮಿ ದೇವರೇ, ಸಮರ್ಯ, ಗಾಜಾ ಮಾರ್ಗ ಮತ್ತು ಕೈಸರ ತನಕ ಎಲ್ಲಾ ಊರುಗಳಲ್ಲಿ ಆತನು ಸಂಧಿಸಿ ಸ್ವಾರ್ಥೆಯನ್ನು ಸಾರಿದ. ಆತನ 4 ಜನ ಹೆಣ್ಮಕ್ಕಳು ಪ್ರವಾದಿಗಳ ಆಗಿದ್ದರು. ದೇವರೇ, ಆತನು ಸ್ವಾಮಿ ಮತ್ತು ಉತ್ತಮವಾದ ರೀತಿಯಲ್ಲಿ ನಿನ್ನ ಮೇಲೆ ಪ್ರೀತಿ ಇಟ್ಟವನಾಗಿ ಸುವಾರ್ತೆ ಸಾರಿದ. ದೇವರೇ, ನಿನ್ನ ವಾಕ್ಯ ಹೇಳುತ್ತೆ, ಕ್ರಿಸ್ತನ ಪ್ರೀತಿ ನಮ್ಮನ್ನು ಸುವಾರ್ತೆ ಸಾರುವುದಕ್ಕಾಗಿ ಪ್ರೇರೇಪಿಸ್ತದೆ ಎಂಬುದಾಗಿ. ದೇವರೇ, ಫಿಲಿಪ್ಪನಂತೆ ನಾವು ಕೂಡ ಸ್ವಾಮಿ ದೇವರೇ ಒಂದು ನಿನ್ನ ಸೇವೆಯಲ್ಲಿ ನಿಷ್ಠಾವಂತರಾಗಿ ಸುವಾರ್ತೆ ಸಾರ್ಲಿಕ್ಕೆ, ನಿನ್ನ ಸೇವೆ ಮಾಡ್ಲಿಕ್ಕೆ, ನಿನ್ನ ವಿಷಯವಾದ ವಾಕ್ಯಗಳನ್ನು ಸಾರ್ಲಿಕ್ಕೆ ಬಲಪಡಿಸು ಎಂಬುದಾಗಿ ಕೇಳಿಕೊಳ್ತಾನೆ ಸ್ವಾಮಿ. ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಎಲ್ಲಾ ನಿನ್ನ ಮಕ್ಕಳನ್ನು ಹೇರಳವಾಗಿ ಆಶೀರ್ವಾದ ಮಾಡು ಸ್ವಾಮಿ. ನಮ್ಮ ಕಲ್ವಾರಿ ಚಾಪಲ್ ಟ್ರಸ್ಟ್ ಅನ್ನು ಆಶೀರ್ವಾದ ಮಾಡು ಸ್ವಾಮಿ. ನಮ್ಮ ನಿರ್ದೇಶಕರುಗಳಾಗಿರುವಂತಹ ಪಾಸ್ಟರ್ ಎಲ್ ಗುಣಶೇಖರನಯ್ಯನವರಿಗಾಗಿಯೂ ಉಪನಿರ್ದೇಶಕರುಗಳಾಗಿರುವಂತಹ ಪಾಸ್ಟರ್ ಹೆನ್ರಿ ಅಣ್ಣನವರಿಗಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ತಂದೆ, ಅವರನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿ ಬಲಪಡಿಸು ಸ್ವಾಮಿ. ನಮ್ಮ ಭಾರತ ದೇಶದ
ಸುಮಾರು 15 ರಾಜ್ಯಗಳಲ್ಲಿ ನಡೆಯುವಂತೆ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಿ ಸ್ವಾಮಿ ಅಭಿವೃದ್ಧಿ ಪಡಿಸಿ ಎಂಬುದಾಗಿ ಕೇಳಿಕೊಳ್ತೇನೆ ಸ್ವಾಮಿ. ಎಲ್ಲೆಲ್ಲಿ ಕರ್ತನೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೋ ನಿನ್ನ ಹಸ್ತವಲ್ಲಿರಲಿ, ಅಭಿವೃದ್ಧಿ ಪಡಿಸು ಸ್ವಾಮಿ. ನಮ್ಮ ಸಂಸ್ಥೆಯ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ಎಂಬುದಾಗಿ ಕೇಳಿಕೊಳ್ತೇನೆ ಸ್ವಾಮಿ. ದೇವರೇ, ಯಾರಾದ್ರೂ ಅನಾರೋಗ್ಯದಿಂದ ಸ್ವಾಮಿ ಬಳಲ್ತಾ ಇರೋದಾದ್ರೆ ಯೇಸು ನಾಮದಲ್ಲಿ ಅವರಿಗೆ ಬಿಡುಗಡೆ ಉಂಟು ಮಾಡು. ಯಾರಿಗೂ ಸಮಾಧಾನವಿಲ್ಲ ಅಂದ್ರೆ ನಿನ್ನ ಕೃಪೆ ಹಸ್ತವನ್ನು ಅವ್ರ ಮೇಲೆ ಚಾಚಿ ಸಮಾಧಾನವನ್ನು ನೀಡಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ ಸ್ವಾಮಿ. ಫಿಲಿಪ್ಪನೊಂದಿಗೆ ನಮ್ಮೊಂದಿಗೆ ಫಿಲಿಪ್ಪಿನ ಸ್ವಾಮಿ ಸಾಕ್ಷಿಯ ಕುರಿತಾಗಿ ನಮ್ಮನ್ನು ಬಲಪಡಿಸಬೇಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಮಹಿಮಘನತ ಪ್ರಭಾವವನ್ನು ಇಬ್ಬರಿಗೆ ಸಲ್ಲಿಸ್ತಾ ನಮ್ಮ ಕರ್ತನ ರಕ್ಷಕನ ಒಡೆಯನಾದ ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ಸ್ವಾಮಿ. ಆಮೆನ್.